ತುಂಬ ಹೈಟ್ ಇದೆ, ನನಗೆ ಭಯ ಆಗ್ತಾಯಿದೆ ಬರಲಿಕ್ಕೆ. ನೀವು ಹೋಗಿ ಬನ್ನಿ. ಗೊರೂರು ಜಾತ್ರೆಗೆ ಬಂದಿದ್ದೀವಿ. ಇಲ್ಲೆಲ್ಲ ಆಟ ಸಾಮಾನು ಏನೆಲ್ಲ ಇದೆ ಅಂತ ನೋಡ್ತಾ ಇದ್ದೀವಿ. ನನ್ನ ಮಗನಿಗಿಂತ ನನಗೆ ಯಾವ್ದು ಜಾಸ್ತಿ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಹೆಲೋ, ಗುಡ್ ಮಾರ್ನಿಂಗ್. ಇವತ್ತು ನಾವು ಹಾಸನ ಹೊರಟಿದ್ದೀವಿ. ಬ್ಯಾಂಗ್ಳೂರಿಂದ ಹಾಸನ ಕಡೆ ಹೊರಟ್ವಿ. ಈಗ ಟೈಮ್ ಬಂದುಬಿಟ್ಟು 8:30 ಆಯಿತು. ಇನ್ನು ಆನ್ ದ ವೇ ಎಲ್ಲಾದರೂ ತಿಂಡಿ ಎಲ್ಲ ತಿಂದುಬಿಟ್ಟು ಆಮೇಲೆ ಹೋಗಬೇಕು. ಹಾಸನದಲ್ಲಿ ಯಾವುದೆಲ್ಲ ಪ್ಲೇಸ್ ನೋಡ್ತೀವಿ, ಯಾವುದೆಲ್ಲ ಕೆಲವು ಲೀಸ್ಟ್ ಮಾಡ್ಕೊಂಡಿದ್ದೀವಿ. ನೀವು ಕೂಡ ನೋಡಿ ಹಾಸನದಲ್ಲಿ ಏನೆಲ್ಲ ಪ್ಲೇಸಸ್ ಇದೆ ಅಂತೇಳಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ಹಿಂದೆ ನೋಡೋಣ ಹಾಸನ. ಓಕೆ, ಬನ್ನಿ ಹೋಗೋಣ ಹಾಸನಕ್ಕೆ. ಇಲ್ಲೊಂದು ಹೋಟೆಲ್ ನಿಲ್ಲಿಸಿದ್ವಿ. ಇಡ್ಲಿ ವಡೆ ತೊಗೊಂಡ್ವಿ 1 ಪ್ಲೇಟು, ಹಾಗೆ ಶೀರಾ, ಹಾಗೆ ಮಸಾಲೆ ದೋಸೆ ತೊಗೊಂಡು ತಿಂತಾ ಇದ್ದೀವಿ. ಪರವಾಗಿಲ್ಲ, ಚೆನ್ನಾಗಿದೆ, ತಿನ್ಬೋದು. ಓಕೆ, ಇನ್ನು ಮುಂದೆ ಹೋಟೆಲ್ ಸಿಗುತ್ತಾ ಗೊತ್ತಿಲ್ಲ, ಹಾಗಾಗಿ ಇಲ್ಲೇ ನಿಲ್ಲಿಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನು ತಿಂದ್ವಿ ಮುನ್ನ? ಇಡ್ಲಿ ವಡೆ ಶೀರಾ ಮಸಾಲೆ ದೋಸೆ ತಿಂದ್ವಿ. ಕಾಫಿ ಕುಡಿದ್ವಿ. ಕಾಫಿ ಅದು ಫಸ್ಟ್ ಕೊಟ್ಬಿಟ್ಟಿದ್ರು ಅವರು. ಕಾಫಿ ಅದು ಪಪ್ಪನೇ ಕುಡ್ದಿಲ್ಲ. ಪಪ್ಪಗೆ ಏನು ಇಷ್ಟನೇ ಆಗಿಲ್ಲ ಕಾಫಿ, ಅದಕ್ಕೆ ಕುಡ್ದೇ ಇಲ್ಲ, ಹಂಗೆ ವೇಸ್ಟ್ ಮಾಡ್ಬಿಡ್ತು. ಅಲ್ಲಿಗೆ ಕಾಫಿ ತಿಂಡಿ ಕೊಡೋಕ್ಕಿಂತ ಮುಂಚೆ ಕೊಟ್ಬಿಟ್ರು, ಹಾಗಾಗಿ ಇದು ಸಣ್ಣಾಗ್ಬಿಡ್ತು. ನಾನು ಸ್ವಲ್ಪ ಕೊಡ್ಕೊಳ್ಳೆ. ಓಕೆ ಆಯ್ತಾ. ಇವರು ಚಹಾ ಕುಡ್ದಿಲ್ಲ. ಇನ್ನು ಚಾಯ್ ಎಲ್ಲಾರು ನಿಲ್ಲಿಸೋ ಪ್ಲ್ಯಾನ್ ಇರ್ಬೋದು, ನೋಡೋಣ. ಓಕೆ, ಬ್ರೇಕ್ಫಾಸ್ಟ್ ಚೆನ್ನಾಗಾಯ್ತು. ಇಡ್ಲಿ ವಡೆ ಅಂತೂ ಚೆನ್ನಾಗಿತ್ತು, ದೋಸೆನೂ ಚೆನ್ನಾಗಿತ್ತು. ಶೀರಾ ಚೆನ್ನಾಗಿರಲಿಲ್ಲ. ಶೀರಾ ಚೆನ್ನಾಗಿರಲಿಲ್ಲ. ಓಕೆ, ಹೋಗೋಣ. ಇದು ಬ್ಯಾಂಗ್ಳೂರು ಮಾಗಡಿ ರೋಡು. ಇವಾಗ ರೋಡ್ ಕೆಲಸ ಆಗ್ತಾ ಇದೆ. ಇವಾಗ ಫುಲ್ಲು ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ಲಿಕ್ಕೆ. ಇನ್ನು ಸ್ವಲ್ಪ ಟೈಮ್ ಕಳೆದ್ರೆ ಚೆನ್ನಾಗಾಗುತ್ತೆ ರೋಡ್ ಇದು. ಆಮೇಲೆ ಚೆನ್ನಾಗಿ ಹೋಗ್ಬೋದು. ಇದು ಮಾಗಡಿ ರೋಡು, ಬ್ಯಾಂಗ್ಳೂರು ಮಾಗಡಿ ರೋಡು. ಚಹಾ ಕುಡಿತಾ ಇದ್ವಿ. ಚಾಯ್ ಅದು ಖಾರ ಬಲ್ಲ, ಏನದು ಸ್ವೀಟ್ ಬಲ್ಲ. ಇವನು ಚಿಕ್ಕಿ ತಿಂತಾ ಇದ್ದಾನೆ. ಒಂದು ಸ್ವಲ್ಪ ಅದೇನೋ ಮುಟ್ಬೇಡ ಅಂತ ಹೇಳಿದೆ ನಾನು. ಇಲ್ಲೇ ಕೂಡ ಒಳಗೆ ಇವಾಗ ಪುಲಿಫಲಲ್ಲಿ ಪಂಚ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಓಪನ್ ಇದೆಯಾ ಗೊತ್ತಿಲ್ಲ. ಈಗ ಟೈಮ್ ಬಂದ್ಬಿಟ್ಟು 10:47 ಆಯಿತು. ಓಪನ್ ಇದೆಯಾ ಗೊತ್ತಿಲ್ಲ. ಇದು ಫುಲ್ ಇಂಡಸ್ಟ್ರಿಯಲ್ ಏರಿಯಾ. ಇದು ಪುಲಿಗಲ್ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಇದು. ಅಲ್ಲೆಲ್ಲ ಕಾಣಿಸ್ತು ದೂರದಲ್ಲಿ 161 ಹಳಿ ದೇವಸ್ಥಾನ. ಇದು ಸಣ್ಣ ರೋಡಲ್ಲಿ ಹೋಗ್ಬೇಕು. ಇಲ್ಲಿ ಗೋವಿಂದ ಇದ್ರೊಳಗಿಲ್ಲ ನೋಡಿ, ಸಣ್ಣ ರೋಡಿದೆ. ಭಾಳ ಕಷ್ಟ ನೋಡೋಕ್ಕೆ. ಇಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಎಷ್ಟೊಂದು ಟೆಂಪಲ್ಗೆ ಎಷ್ಟು ಸಣ್ಣ ರೋಡ್ ಇಟ್ಟಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ರೋಡ್ ಅಲ್ಲೆಲ್ಲ ಕಾಣಿಸ್ತಿಲ್ಲ. ನೋಡೋಕೆ ಭಯ ಆಗುತ್ತೆ, ಹೋಗುತ್ತಾ ಇಲ್ವಾ ಇಲ್ಲಿ ಅಂತ. ಫುಲ್ ಸಣ್ಣ ರೋಡು. ಫುಲ್ ಸಣ್ಣದಲ್ಲೇ ಓಡಿಸೋಕ್ಕೆ ಇದ್ದವ್ರು ಮಾತ್ರ ಓಡಿಸ್ಬೋದು. ನನ್ನಂತ ಗೊತ್ತಿಲ್ಲ. ಒಬ್ಬನಿಗೆ ಏನು ಓಡಿಸ್ಕೊಂಡು ಓಡಿದ್ದೀನಿ ಅಂತ ಹೇಳಿಲ್ಲ. ಇಲ್ಲಿ ನೋಡಿದ್ರೆ ರೋಡ್ ಚೆನ್ನಾಗೇ ಇದೆ. ಇವನು ಕೋಳಿ ಮೀನು ಎರಡು ಕೋಳಿ ಇದ್ರೆ ಕೋಳಿ ಹೋಗೋಣ, ಕೆರೆ ಇದ್ರೆ ಮೀನು ಇದೆಯಲ್ಲ.
ಇದೇ ನೋಡಿ ಪಂಚ ಆಂಜನೇಯ ಸ್ವಾಮಿ ಟೆಂಪಲ್ ಬಿದರಗೆರೆಯಲ್ಲಿರೋದು. ಇಲ್ಲಿ ಒಳಗೆ ಇದು ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ, ಇದು ನವಗ್ರಹಗಳ ಮಂಟಪ ಇದೆ. ಇಲ್ಲಿ ಎಲ್ಲ ನವಗ್ರಹಗಳಿಗೂ ಪೂಜೆ ಮಾಡ್ತಾರೆ. ನೀವು ಬೇಕಾದರೆ ಪೂಜೆನ ಮಾಡಿಸ್ಕೋಬೋದು. ಬಟ್ ಇಲ್ಲಿ ಏನು ಅಂದರೆ ಪ್ರತಿಯೊಂದು ಕಡೆಯೂ ಅವರೇ ಫೋರ್ಸ್ ಆಗಿ ಎಷ್ಟು ರೂಪಾಯಿ ಕೊಟ್ಟು ಈ ಪೂಜೆ ಮಾಡಿಸಿ ಫೋರ್ಸ್ ಆಗಿ ಹೇಳಿದಾಗ ಅನ್ನಿಸ್ತು ನಮಗೆ ಅದು ಆ ಥರ ಹೇಳಿದ್ದು ಇಷ್ಟ ಅನ್ನಿಸ್ತಿಲ್ಲ. ನಮಗೆ ಭಕ್ತಿಯಿಂದ ಕೊಟ್ಟಿದ್ದನ್ನು ಅವ್ರು ತೊಗೋಬೇಕು. ಇಲ್ಲಿ ಸ್ವಲ್ಪ ಫೋರ್ಸ್ ಆಗಿ ತೊಗೊಳ್ತಾರೆ ಅಂತ ಅನ್ನಿಸ್ತು ನಮಗೆ. ಇದೇ ನೋಡಿ ದೇವಸ್ಥಾನ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಲ್ಲ ಗುಡಿ. ಅದೆಲ್ಲ ಕೈ ಮುಗಿದು ಹೊರಗಡೆ ಬಂದಾಗ ಪ್ರಸಾದ ಕೊಡ್ತಾಯಿದ್ರು. ಅದನ್ನು ತಗೊಂಡು ಅಲ್ಲೇ ಕೂತು ತಿಂತಾ ಇದ್ದೀವಿ ನೋಡಿ. ಆನೆ ತಿಂತಾ ಇದ್ದಾರೆ, ಇಲ್ಲಿ ಕೂತಿದ್ದಾರೆ ಕೆಳಗಡೆ. ಇಲ್ಲಿ ನೋಡಿ ಶನೇಶ್ವರನಿಗೆ ಪ್ರಿಯವಾದ ತಾಳೆ ವೃಕ್ಷ ಅಂತೆ. ಇಲ್ಲೊಂದು ಮರ ಇದೆ, ಅದು ತಾಳೆ ವೃಕ್ಷ ಅಂತಲೂ ಹೇಳ್ತಾರಂತೆ. ಅದು ಶನೇಶ್ವರನಿಗೆ ತುಂಬ ಪ್ರಿಯವಾಗಿದ್ದಂತೆ. ಇಲ್ಲಿ ನೋಡಿ ಸ್ವರಾಭಿಷೇಕ ಯಾವಾಗ ಫೆಬ್ರವರಿ 15ಕ್ಕೆ ಶಿವರಾತ್ರಿ ಪ್ರಯುಕ್ತ ಗಿಲ್ಲಿ ಎಲ್ಲ ಬರ್ತಾರೆ ಅಂತ ಹಾಕಿದ್ದು. ಹಾಗೆ ದೇವರಿಗೆಲ್ಲ ಕೈ ಮುಗಿದು ಈಗ ಒಳಗಿಂದಾಗಿ ಹನುಮಂತನ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಿಂದಾನೇ ಅಲ್ಲೆಲ್ಲ ಹೋಗ್ಬೋದು. ವಾವ್, ಹೇಳಿಲ್ಲ ಎಲ್ಲ ಇರ್ಬೋದು ನೀವು ಬನ್ನಿ ಹೋಗೋಣ. ಓ, ಇಲ್ಲಿ ವೆಹಿಕಲ್ ಬಂದಿದ್ದಾರೆ. ಇವರೆಲ್ಲಿ ಆಗಿ ಬಂದಿದ್ದಾರೆ? ಹೋಗ್ಬೇಡ, ಮೇಲೆ ಬರಬೇಕು ಅಂದರೆ ದೊಡ್ಡವರಿಗೆ 10 ರೂಪಾಯಿ ಟಿಕೆಟ್ ಮಾಡಬೇಕು, ಸಣ್ಣ ಮಕ್ಕಳಿಗಿಲ್ಲ. ಟಿಕೆಟ್ ತಗೊಂಡು ಇದರ ಮೇಲೆ ಬಂದು ನೋಡ್ಬೋದು. ಆ ಥರ ಕೆಳಗಿಂದ ನೋಡೋದಾದ್ರೆ ಟಿಕೆಟ್ ಇಲ್ಲ. ನಾವು ಹೋಗ್ಬೇಕಾದ್ರೆ ಸಣ್ಣ ರೋಡಲ್ಲಿ ಹೋಗ್ಬಿಟ್ಟಿದ್ವಿ. ಇಲ್ಲಿ ನೋಡಿದರೆ ಫ್ರಂಟಿಂದ ಬೇರೆ ಕಡೆಯಿಂದ ರೋಡ್ ಇದೆ. ಈಗ ಅಲ್ಲಾಗಿ ಹೋಗ್ತಾ ಇದ್ದೀವಿ. ಅದು ಚೆನ್ನಾಗಿತ್ತು ರೋಡು. ಬ್ಯಾಂಗ್ಳೂರಿಂದ ಹಾಸನ ಕಡೆ ಹೋಗ್ತಾ ಇದ್ದೀರಾ ಅಂತಂದರೆ ಫಸ್ಟಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿಕೊಂಡು ಆಮೇಲೆ ಹಾಸನ ಕಡೆ ಹೋಗ್ಬೋದು. ಬ್ಯಾಂಗ್ಳೂರಿಂದ 120 ಮಿನಿಟ್ಸಲ್ಲಿ ಇಲ್ಲಿ ಬರ್ಬೋದು. 1 hour 20 ಮಿನಿಟ್ಸಲ್ಲಿ ಇಲ್ಲಿ ಬರ್ಬೋದು ನೀವು. ಆಮೇಲೆ ಇದನ್ನು ನೋಡಿಕೊಂಡು ಆಮೇಲೆ ನೀವು ಹಾಸನ ಕಡೆ ಹೋದರೆ ಚೆನ್ನಾಗಿರುತ್ತೆ. ಇದು ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗಿ ಸಾಯಂಕಾಲ 9 ಗಂಟೆ ತನಕ ನೈಟ್ ಓಪನ್ ಇರುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಹೋಗ್ಬೋದು ನೀವು. ಚೆನ್ನಾಗಿರುತ್ತೆ. ಇವಾಗ ಟೈಮ್ ಬಂದು 1:30. ಲೈಟ್ ಆಗಿ ಅಷ್ಟು ಹೋಗ್ತಾ ಇದೆ. ನಮ್ಮ ಆನೆ ಬಾಗಿಲು ಮಾಡ್ಕೊಂಡಿದೆ, ಛತ್ತ ಜೋಜು ಮಾಡಿದೆ, ಮಾಡ್ಕೊಂಡಿದೆ. ಎಲ್ಲರೂ ವಿಡಿಯೋ ಮಾಡ್ಬೇಕು. ಒಂದು ಶಾರ್ಟ್ಸ್ ಥರ ಲಾಂಗ್. ಇವಾಗ ಊಟ ಮಾಡ್ಬೇಕಿಲ್ಲ, ಅದು ಚೆನ್ನಾಗಿ ಹೋಟೆಲ್ ನೋಡ್ತಾ ಇದ್ದೀವಿ. ಆಲ್ರೆಡಿ ನಾವೀಗ ಕಾಮ್ ಬ್ರಿಡ್ಜ್ ಒಂದಿದೆ, ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಹೋಗಿ ಊಟ ಮಾಡೋದ ನೋಡ್ಬೇಕು. ನನ್ನ ಪ್ರಕಾರ ಊಟ ಮಾಡಿ ಹೋಗಿದ್ರೆ ಅಷ್ಟು ಆಗ್ತದೆ. ಈಗ ಅಷ್ಟು ಆಗ್ತದೆ. ಬೆಳಿಗ್ಗೆ ಇಡ್ಲಿ ಮಾಡೋದು ಆರು ಸ್ವಲ್ಪ ಶೇರ್ ಮಾಡಿದ್ದೀನಿ. ಎಷ್ಟು ಒಳ್ಳೆ ಆಮೇಲೆ ಅಲ್ಲಿ ಸ್ವಲ್ಪ ಆಮೇಲೆ ಸಿಗ್ಲಿಕ್ಕಿದ್ದಾರೆ. ಅವ್ರಿಗೆಲ್ಲ ಸಿಕ್ಕಿ ಫಸ್ಟ್ ಇವಾಗ ಟಾಮ್ ಬ್ರಿಡ್ಜ್ ಇಂದ ಬೇಲೂರು ಹಳೆಬೀಡಿಗೆ ಹೋಗಿ ಅಲ್ಲಿಂದ ಗೊರು ಡ್ಯಾಮ್ಗೆ ಹೋಗಿ ಅಲ್ಲೇನೋ ಜಾತ್ರೆ ನಡೀತಿದೆ ಅಂತ ಆ ಜಾತ್ರೆನೆಲ್ಲ ನೋಡ್ಕೊಂಡು ಫ್ರೆಂಡಿಗೆ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು ನೋಡಿ ಸಕಲೇಶ್ಪುರಕ್ಕೆ ನಾಳೆ ಹೋಗೋದು ಅಂತ ಗೊತ್ತಿಲ್ಲ. ಇವಾಗ ಫಸ್ಟಿಗೆ ಮರ ಮಣ್ಣಲ್ಲಿ ಹೋಗಿದ್ರೆ ಮಾಡ್ಬೋದು. ಇಲ್ಲಿ ನೋಡಿ ಯಾವ್ದು ಹೋಟೆಲ್ ಕೊಡ್ಬೋದು. ಆಮೇಲೆ ಹೋದ್ರೆ A2P ಇದೆ. ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಯಾವ್ದು ಹೋಟೆಲ್ ಚೆನ್ನಾಗಿದೆ ಅಂತ.
ಸ್ವಲ್ಪ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಬೇಕು. ಇಲ್ಲೊಂದು ದೊಡ್ಡ ಬಿರಿಯಾನಿ ಪ್ಯಾಲೇಸ್ ಇದೆ, ಅಲ್ಲಿ ಹೋಗೋಣ ಅನ್ಕೊಂಡಿದ್ದೀವಿ. ಈಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನೋಡಬೇಕು ಹೆಂಗಿದೆ ಅಂತ. ಅಲ್ಲಿ ಬಂದು ಇದು ಇಲ್ಲಿ ಜನ ಇದ್ದಾರೆ ಅಲ್ವಾ? ಹೋಗೋಣ? ಹಾಂ ಏನು ಇಲ್ಲ ಕೊಡೋದಲ್ಲ, ಇಲ್ಲ ಕೊಡೋದ. ಅದು ಒಳ್ಳೆ ಬಿರಿಯಾನಿ, ಅಲ್ಲಿ ಹೋಗೋಣ. ಏನು ಎದ್ದು ಚೆನ್ನಾಗಿದಲ್ವ? ಚೆನ್ನಾಗಿದೆ ನಮಗೆ ತುಂಬ ಒಳ್ಳೆಯದು, ಚೆನ್ನಾಗಿದೆ. ಇದು ಟಿಶ್ಯೂ ಪೇಪರ್ ಆ ಕಡೆ ಇಡು. ಹಾಂ ಮಾತಾಡಿ, ಈಗ ಹೇಳು. ಚೆನ್ನಾಗಿಲ್ಲ ನಮ್ಮನೆ ತುಂಬ ಈಗ ಬೇಡ ಅಲ್ಲಿ ಇಲ್ಲ ಎಲ್ಲ ಮಾಡ್ಕೊಂಡು ಬರುತ್ತೆ. ಕೈ ಕೊಡು. ಚೆನ್ನಾಗಿತ್ತು ಊಟ, ಚೆನ್ನಾಗಿತ್ತಲ್ವಾ? ಸೂಪರ್ ಆಗಿತ್ತು. ದಮ್ ಬಿರಿಯಾನಿ ಜಾಸ್ತಿ ಆಗಲಿಲ್ಲ, ಕಮ್ಮಿ ಆಗಲಿಲ್ಲ, ಸರಿಯಾಗಿ. ಒಂದು ಎಗ್ ಬಿರಿಯಾನಿ, ಒಂದು ಎಲ್ಲಿದು ಚಿಕನ್ ಬೀರೋ, ಸ್ವಲ್ಪ ಒಂದು ಈಗ ಬರುತ್ತೆ. ಚೆನ್ನಾಗಿದೆ. ಇಲ್ಲಿ ಅದು ಶರೀಫ ಬಾಯಿ ಇನ್ನೊಂದು ಹೋಟೆಲಿದೆ, ನಾವು ಅಲ್ಲಿ ಹೋಗಿದ್ವಿ. ದೊಡ್ಡ ಬಿರಿಯಾನಿ ಚೆನ್ನಾಗಿತ್ತು. ಈಗ ನಾವು ಹೊರಡ್ತೀವಿ. ಈಗ ಟಾಮ್ ಬೆಳೆಸಿರ್ತಾರೆ. ಚೆನ್ನಾಗಿದೆ. ಕೆರೆ ಅದು ಮೀನಿನ, ಆಮೇಲೆ ಮೀನು ಮೀನಿರುವುದು ಸೂಪರ್ ಆಗಿದೆ. ಕೆರೆ ರೋಡ್ ಸೈಡಲ್ಲಿದೆ ಕೆರೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲ, ಕೂಡ ಅದು ಹೇಳಿದ್ದಾನೆ ಇಲ್ಲಿ ಹೋಗುಂತ. ಯಾರ್ಯಾರು ಈಗ ಟಾಮ್ ಬ್ರಿಡ್ಜ್ ಹೋಗ್ತಾ ಇದ್ದೀವಿ. ಟಾಮ್ ಬ್ರಿಡ್ಜ್, ಟಾಮ್ ಬ್ರಿಡ್ಜ್ ಅದು ತುಂಬ ನೋಡೋ ಹೈಟ್ ಕಾಣಿಸ್ತಾ ಆಯ್ತಾ? ನಿಮಗೆ ಮೊದಲು ಹೈಟ್ ಅಂದ್ರೆ ಭಯ, ಹೈಟ್ ಅಂದ್ರೆ ತುಂಬ ಭಯ. ಖುಷಿ, ಖುಷಿ. ನನಗೆ ಹೈಟ್ ಅಂದ್ರೆ ತುಂಬ ಭಯ. ನಾನು ಮೇಲೆ ದೂರದಿಂದ ನಿಂತು ನೋಡ್ತೀನಿ. ಅದು ಬೇರೆ ಒಳ್ಳೆ ಉಂಟು, ಏನೋ ಭಯ ಉಂಟಲ್ಲಿ ಹೋಗ್ಲಿಕ್ಕೆ. ಇಲ್ಲಿ ರೋಡ್ ಮತ್ತೆ ಸಕ್ಕತ್ತಾಗಿದೆ. ರೋಡು ಇದ್ರ ಬಗ್ಗೆ ಮಾತಾಡಿ. ಡ್ಯಾಮ್ ಹತ್ರ ಬಂತು. ಡ್ಯಾಮ್ ರೋಡಲ್ಲಿ ಸೂಪರ್ ಆಗಿತ್ತು. ಎಲ್ಲಿದೆ ಡ್ಯಾಮ್? ಅಲ್ಲಿ ನಡ್ಕೊಂಡು ಹೋಗೋಣ ಅಂತ. ಇಲ್ಲೆಲ್ಲ ಫಾಲೋ ಮಾಡಿ, ಇಲ್ಲಿ ಜಾಗ ಇದೆ. ಡ್ಯಾಮ್ ಅಲ್ಲಿದೆ, ಇಲ್ಲಿ ಹೋಗೋಣ. ಹೋಗುತ್ತಾ ಡ್ಯಾಮಿಗೆ? ಅಲ್ಲಿ ಹೋಗೋಣ ಅಲ್ವಾ? ಡ್ಯಾಮ್ ಅಲ್ಲಿದೆ ನೋಡಿ, ದೂರ ಕಾಣಿಸ್ತಾನೆ. ಹೋಗೋಣ ಅಲ್ಲಿ ನೋಡಿಲ್ಲ ಹಾಳ ಅಲ್ಲಿ ಹೋಗುತ್ತಾ? ಇಲ್ಲಿ ನೋಡೋಣ. ಅಲ್ಲಿ ಜಾಹಿರ್ ಹೋದ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ವಾಪಸ್ ಇವರು ಅಲ್ಲಿಂದ ಬರ್ತಾ ಇದ್ದಾರೆ ನಡ್ಕೊಂಡು. ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ಬರುವ ಹಿಂಗೆ ಗೊತ್ತಿಲ್ಲ. ನಾವು ಯಾಕೋ ಒಂದು ಅನ್ನಿಸ್ತಾ ಇದೆ. ನೋಡೋಣ, ಫುಲ್ ಧೈರ್ಯದಲ್ಲಿ ಬರ್ತಾ ಇದ್ದಾರೆ. ನಾನು ಓಡಿಸ್ತೀನಿ ಅಂತ ಹೇಳಿ ಅಲ್ಲಿ ಹಾರಿತ್ತಲ್ಲ, ಏನು ಸುಮ್ಮನೆ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಡ್ಯಾಮ್ ಡ್ಯಾಮ್ ಡ್ಯಾಮ್
ಅವರಲ್ಲಿ ಫ್ರೆಂಡ್ಸ್ ಅಲ್ಲ, ಅವರಲ್ಲೇ ಅಲ್ಲಿ ನಾವು ಜಾಡಿ ಮಾಡ್ಕೊಂಡು ಅದು ಅಷ್ಟು ದೂರ ಹೋಗ್ತೀವಿ. ಕೆಳಗೆ ಹೋಗ್ಬೋದು ಅಲ್ವಾ? ನಿಜವಾಗ್ಲೂ ಭಯ. ಇಲ್ಲೆಲ್ಲ ಹೊಟ್ಟೆಲ್ಲ ನೋಡ್ಕೋಣ. ಯಾರೋ ಬಂದ್ರೆ ಜಾಗ ಬಿಡಲ್ಲ ಆಯ್ತಾ? ಹಾಗೆ ಮಾಡಿದ್ರೆ ಹೋದ್ರೆ ನನಗೆ ಭಯ ಆಗೋದು ಕೆಳಗೆ ನೋಡಿ. ಈ ಇಷ್ಟು ಜಾಗದಲ್ಲಿ ಇವ್ರಿಗೆ ಭಯ ಆಗತ್ತಂತೆ. ಎಲ್ಲಿಗೆ ಆಯ್ತು ನೋಡಿ ಭಯ ಆಗುತ್ತೆ ಆಯ್ತಾ? ಸಣ್ಣವ್ರಿಗೆ ಅಭ್ಯಾಸ ಇಲ್ಲ. ನಾನು ಎಂತ ಹೋಗ್ತಿದ್ದೆ. ವಾವ್ ಹೆಂಗಿದೆ? ಎಲ್ಲೋಡಿ ದೊಡ್ಡ ಡ್ಯಾಮ್ ಇದೆ. ಹಾಂ ಅಲ್ಲಿಂದಲೇ ನೀವು ಇಲ್ಲ ದೂರ ಇಲ್ಲ ಹೇಳು ಮೇಡ ತುಂಬ ನೋಡಿ. ನಾವು ಫೈನಲಿ ಟಾಮ್ ಬ್ರಿಡ್ಜ್ ಹತ್ರ ಬಂದ್ವಿ. ನನಗೆ ಮೇಲೆ ಹೋಗ್ಲಿಕ್ಕೆ ಭಯ ಆಯಿತು, ತುಂಬ ಹೈಟ್ ಇತ್ತು. ಮಧ್ಯದಲ್ಲಿ ಮೇಲೆ ಗ್ಯಾಪ್ ಇತ್ತು. ನನಗೆ ಮೊದಲೇ ಹೈಟ್ ಅಂದರೆ ಆಗಲ್ಲ. ಸೊ ಹಾಗಾಗಿ ಕೆಳಗಡೆ ಬಂದು ಇಲ್ಲಿ ಆಟ ಆಡ್ತಿದ್ದೀವಿ. ಆದರೆ ತುಂಬ ಡೀಪ್ ಇದೆ ನೀರು, ತುಂಬ ಆಟ ಆಗಲ್ಲ. ಜಸ್ಟ್ ನೀರು ಟಚ್ ಮಾಡ್ಬೋದು ಅಷ್ಟೇ. ನನ್ನ ಮಗ ನೋಡಿ ಕಲ್ಲು ತಗೊಂಡು ನೀರಿಗೆ ಬಿಸಾಕ್ತಾ ಇದ್ದಾನೆ. ತುಂಬ ಜನ ಏನೂ ಇಲ್ಲ ಇಲ್ಲಿ. ಅಂದರೆ ಜಸ್ಟ್ ಒಬ್ಬರು ಇಬ್ಬರು ಎಲ್ಲ ಬಂದು ಎಲ್ಲ ಹೋಗಬೇಡಿ ಹುಡುಗಿರು. ನಾವು ಡ್ಯಾಮ್ ಅಲ್ಲ ಇದು ಯಾವ್ದಿದು? ಅದೇ ಟಾಮ್ ಬ್ರಿಡ್ಜ್. ಬನ್ನಿ ಊಟ ಮಾಡ್ಕೊಂಡು ಬೇಲೂರಿಗೆ ಹೋಗ್ಬೇಕು. ಹೌದಾ? ಮುಂದೆ ಹೋಗ್ಬೇಡ. ಸರಿ ನೋಡೋಣ ಬರ್ಕಂದೆ ಕಡೆ. ನೋಡ್ದ ಅವನು ಹೈನು ತಲೆ ಹೊಡೆದು ಬಿಟ್ಬಿಟ್ಟೆ. ಅವನು ನೋಡ್ಕೊಳ್ಳಿ ನೋಡು. ಬಾ ಬನ್ನಿ ಮಹಿಳೆ ಲೇಟ್ ಆಯ್ತು. ಹಳೆ ಬೇಡ ಬೇಡನು ಅಲ್ಲಿ ಹೆಂಗಿದೆ ಅಲ್ಲಿ ನೋಡು. ಅಲ್ಲೇ ನಾವೀಗ ಡ್ಯಾಮಿಗೆಲ್ಲ ಹೋಗಿ ಡ್ಯಾಮಲ್ಲಿ ಮೇಲೆ ಇರುತ್ತಲ್ಲ ಅದು ಹೋಗಕ್ಕೆ ಬಿಟ್ಟಿಲ್ಲ ಈ ಅಜ್ಜಿ. ನನಗೆ ಭಯ ಆಯ್ತು ನಿಜವಾಗ್ಲೂ. ನನಗೆ ಆಯ್ತದೆ ಭಯ. ನಮ್ಗೆ ಎಲ್ಲ ಭಯ ಅಲ್ಲ, ಇವರಿಗೆ ಮಾತ್ರ ಅಜ್ಜಿಗೆ ಭಯ. ನನಗೆ ಭಯ ಆಯ್ತು. ಸೊ ನಾವು ಹೋಗಿಲ್ಲ, ಮೇಲೆ ಕೆಳಗೆ ಹೋದ್ವಿ. ಇವಾಗ ಹಾಸನ ಟೌನಿಗೆ ಬಂದು ಈಗ ಹಳೆಬೀಡಿಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಅಲ್ಲಿ ನನ್ನ ಪಪ್ಪ ಅಮ್ಮನೆಲ್ಲ ನಾನು ಪಪ್ಪನಿಗೆ ಆಡಿಸ್ತೀನಿ, ಅಮ್ಮನಿಗೆ ನೀರಲ್ಲೆಲ್ಲ ಆಡಿಸ್ತೀನಿ ನಾನು. ಗೊತ್ತಾ? ಹಿಂಗೆ ಪಪ್ಪನ ಹಿಂಗೆ ತಪ್ಪಿರ್ಕೊಂಡು ನಾನು ಫಲ ಅಂತ ನೀರೆಲ್ಲ ಹಾಕಿರೋದು. ಮೀನಿದೆ ಇವರಿಗೆಲ್ಲಾದ್ರೂ ಒಂದು ಕೋಳಿ ಹಾಕೊಂಡು ಬಿಟ್ಟಿದ್ರು ಖುಷಿ ಆಗ್ತದೆ. ಎಷ್ಟು ದೂರ ಮಾಡಬೇಕು ಅಂತ ಏನಿಲ್ಲ. ನೋಡಿ ಹೆಂಗಿದೆ ಹಾಸನ. ಆಕ್ಚುಲಿ ಹಾಸನ ಹತ್ರ ಮೈಸೂರು ಥರ ಇದೆ, ಚೆನ್ನಾಗಿದೆ. ನಮಗೆ ಇಷ್ಟ ಆಯಿತು ಹಾಸನ. ನಾವು ಹಳೆಬೀಡು ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಹಾಸನ. ಎಲ್ಲ ಕಡೆ ನೀರು ನೀರು ಕೆರೆ ನೀರು
ಏನು ಸಮಸ್ಯೆ ಇಲ್ಲ ಇವ್ರಿಗೆ ಇರೋದು. ನೀರಿನ ಸಮಸ್ಯೆ ಇಲ್ಲ, ತೋಟ ಚೆನ್ನಾಗಿದೆ, ಊರು ಚೆನ್ನಾಗಿದೆ. ಅದೇ ಮನೆ ಬರ್ಲಿಕ್ಕೆ ಇಲ್ಲಿ ಊಟ ಚೆನ್ನಾಗಿದೆ. ಅದ್ಭುತವಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಓ ವಾ 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 ವಾ. ನೋಡಿ ಈ ನೀರಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಹಳೆಬೀಡು ಟೆಂಪಲ್ ಇದೆಯಲ್ಲ ಅದರ ಹತ್ತಿರದಲ್ಲಿ ಬೋಟಿಂಗ್ ಎಲ್ಲ ಇದೆ. ಅಲ್ಲಿಂದ ನಾವು ಬಂದರೆ ಈ ಕಡೆಯಲ್ಲಿ ಬರ್ಬೋದು. ನಾವು ನೋಡಬೇಕು, ಟೈಮ್ ಸಿಕ್ಕಿದ್ರೆ ಮಾಡಬೇಕು ಅಂತ ಇದ್ದೀವಿ. ಆಲ್ರೆಡಿ ಸುಮಾರು ಲೇಟ್ ಆಗಿಬಿಟ್ಟಿದೆ, ಹಾಗಾಗಿ ಟೈಮ್ ಸಿಕ್ಕಿದ್ರೆ ಮಾಡ್ತೀವಿ. ಈಗ ಆಲ್ರೆಡಿ 4 o'clock ಆಯಿತು. ನೋಡಿ ಹಳೆಬೀಡು ಟೆಂಪಲ್ ಒಳಗೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಾಯಂಕಾಲ ಹೊತ್ತಿಗೆ ಬಂದರೆ ತುಂಬ ಬಿಸಿಲು ಇರಲ್ಲ, ಚೆನ್ನಾಗಿರುತ್ತೆ ವೆದರು. ಅಡೆ ಓಡಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ನಾವು ಬಂದ ಟೈಮ್ ಕರೆಕ್ಟಾಗಿದೆ ಇಲ್ಲಿಗೆ, ಆದರೆ ಬೋಟಿಂಗ್ ಮಾಡಲಿಕ್ಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ. ಇದನ್ನು ನೋಡಿಬಿಟ್ಟು ನಾವು ಹೋಗ್ತೀವಿ ಇಲ್ಲಿಂದ. ಮೊಬೈಲ್ ಬಿಡಿಸ್ಬೇಡ, ಎಲ್ಲ ಸಿಗಿದ್ದೀನಿ ಯಾರು. ಎಲ್ಲಿ ಹತ್ಕೊಂಡು ಎಲ್ಲಿ ಏನೋ ಬೋಟಿಂಗ್ ಇದೆ, ಬೋಟಿಂಗ್ ಹೋಗ್ತಾ ಇದ್ದೀನಿ. ಬೋಟ್ ನಾವು ಬೋಟಿಂಗ್ ಹೋಗ್ತಾ ಇದ್ದೀನಿ. ನೋಡಿ ಬೋಟಿಂಗ್ ಚೆನ್ನಾಗಿದೆ, ನೋಡೋಣ ಬನ್ನಿ. ಬೋಟಿಂಗ್ ಇತ್ತು, ಬಟ್ ಇಲ್ಲಿ ಸ್ಲೋ ಹೋಗಿಲ್ಲ. ಮತ್ತೆ ಅಲ್ಲೆಲ್ಲ ಹೋಗ್ಬೇಕು, ಅದು ಔಷಧಿ ಹೋಗ್ಬೇಕು. ಅಲ್ಲಿ ಸುಮಾರು ಸಲ ಇದ್ರೆ ಮಾತ್ರ ಹಾಕೊಂಡು ಹೋಗೋಣ ಅಲ್ಲ. ಇಲ್ಲಿ ನೋಡಿ ಸುಮಾರು ಸುಳ್ಳಾದ ಪ್ಲೇಸ್ಗಳೆಲ್ಲ ಇಟ್ಟಿದ್ದಾರೆ. ಇದು ಇಲ್ಲಿಗೆ ಡೆಲ್ಲಿ ಸುಲ್ತಾನರು ಅಟ್ಯಾಕ್ ಮಾಡಿದಾಗ ಈ ಥರ ಆಗಿರುತ್ತೆ, ಅದನ್ನೆಲ್ಲ ಈ ಥರ ಸೇಫಾಗಿ ಇಟ್ಟಿದ್ದಾರೆ ಒಂದು ಕಡೆ. ಗುರುಗುರು ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀರಿರುತ್ತೆ, ನಾನು ಇಟ್ಟೆ ಬರ್ತೀನಿ, ಆಮೇಲೆ ಸೋಡ್ತೀನಿ. ಡ್ಯಾಮಿಗೆ ಹೋಗಿ ಅಲ್ಲೇನೋ ಜಾತ್ರೆ ಅಂತೆ, ಏನು ಜಾತ್ರೆ ಇದೆ ನೋಡೋಣ. ಹಳೆಬೀಡಿಗೆ ಹೋಗಿ ಇವಾಗ ಗುರುಗುರು ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಂಡೇನು ಪವಿತ್ರನ ಸಿಗ್ತಾ ಇದ್ದಾರೆ, ಅಲ್ಲಿ ಅವ್ರನ್ನ ಮೀಟ್ ಮಾಡಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಗುರುಗುರು ಡ್ಯಾಮಲ್ಲಿ ಜಾತ್ರೆ ಇದೆ ಅಂತೆ, ಅಲ್ಲಿ ಜಾತ್ರೆ ನೋಡೋಣ. ರಥೆಲ್ಲ ನಾವು ಹೋಗುವಾಗ ಮುಗ್ದಿರುತ್ತೆ ಅಂದರು. ಇಲ್ಲ ಆಲ್ಮೋಸ್ಟ್ 1 hour ಇದೆ ಹೋಗ್ಲಿಕ್ಕೆ. ನೋಡಿ ಚೆನ್ನಾಗಿದೆ. ಈಗ ಆಲ್ರೆಡಿ ಎಷ್ಟು 5 ಗಂಟೆ 5 ಗಂಟೆ ಆಯ್ತಾ? ಕರೆಕ್ಟ್ ಇದಲ್ಲ, 5 ಗಂಟೆ ಆಯಿತು. ಇವಾಗ ರೋಡ್ ಚೆನ್ನಾಗಿದೆ, ಅಂದರೆ ಬಿಸಿಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ರೋಡು ಚೆನ್ನಾಗಿದೆ. ಅಲ್ಲಿ ಹಳೆಬೀಡಿಗೆ ಬರುವಾಗ ಸ್ವಲ್ಪ ರೋಡು ಅಲ್ಲಲ್ಲಿ ವರ್ಕ್ ಆಗ್ತಾ ಇತ್ತು, ಕೆಲಸ ಮಾಡ್ತಾ ಇದ್ವಿ ರೋಡಲ್ಲಿ. ಮತ್ತು ಅದಕ್ಕೆ ಎಲ್ಲ ಕಡೆ ಚೆನ್ನಾಗಿತ್ತು.
ಅಲ್ಲಿ 70 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತಗೊಂಡು ನಮ್ಮ ಹತ್ರ. ಅದು ನಿಜವಾಗಿ ಅವರ ಕಡೆಯವರೇ ಯಾರು ಗೊತ್ತಿಲ್ಲ. ಚಪ್ಪಲಿ ಇಡಕ್ಕೆ ಜಾಗ ಅಲ್ಲಿ ಯಾರು ನೋಡ್ಕೊಳ್ಳೋರಿರ್ಲಿಲ್ಲ. ನಮ್ಮ ಚಪ್ಪಲ್ ಅಲ್ಲಿ ಇಟ್ಟು ಎಲ್ಲರೂ ಅಲ್ಲೆಲ್ಲೇ ಬಿಟ್ಟು ಹೋಗಿದ್ರು. ಮತ್ತೆ ಹಳೆಬೀಡು ಅಂದರೆ ಚೆನ್ನಾಗಿತ್ತು. ಹಳೆಬೀಡಿಗೆಲ್ಲ ಒಂದು 4 ಗಂಟೆಗೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳಕಿರುತ್ತೆ, ಬಿಸಿಲಿರುತ್ತೆ, ತುಂಬ ಹೆವಿ ಬಿಸಿಲು ಇರಲ್ಲ, ಚೆನ್ನಾಗಿತ್ತು. ಮತ್ತೆ ಒಂಥರ ಚೆನ್ನಾಗಾಯ್ತಲ್ಲ ಎಲ್ಲ ಕಡೆ. ಫಸ್ಟಿಗೆ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಹೋದ್ವಿ. ಅಲ್ಲಿಂದ ಬರ್ತಾ ಟಾಮ್ ಬ್ರಿಡ್ಜಿಗೆ ಹೋದ್ವಿ. ಅಲ್ಲಿಂದ ಹಳೆಬೀಡಿಗೆ ಹೋದ್ವಿ. ಇವಾಗ ಗೋರೂರು ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಗುರುಗುರು ಹೋಗ್ತಾ ಇದ್ದೀವಿ. ಗುರುಗುರು ನಾವೀಗ ಹಾಸನ ಟೌನಲ್ಲಿ ಹೋಗ್ತಾ ಇದ್ದೀವಿ. ಹಾಸನ ಸಿಟಿ ನೋಡಿ ಹೆಂಗಿದೆ ಅಂತ. ಎಲ್ಲಾ ಶಾಪ್ಗಳು ಕ್ಲೋಸ್ ಆಗಿದೆ. ಇವತ್ತು ಸಂಡೆ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ತುಂಬಾ ಶೇಕ್ ಆಗ್ತಾ ಇರೋದು ಎಲೆಕ್ಟ್ರಿಕ್ ಶೇಕ್ ಆಯ್ತು. ಒಂದು ಇದ್ರ ಮೇಲೆ ಇಡು. ಹಾಸನ ಟೌನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಅಂತ. ಎಲ್ಲಾ ಶಾಪ್ಗಳು ಕ್ಲೋಸ್ ಆಗಿದೆ, ಯಾವ್ದು ಓಪನ್. ಈ ಬಸ್ಸಲ್ಲಿ ಹಿಂಗೆ ಹೋಗಿ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಎಮಿಷನ್ ಟೆಸ್ಟ್ ಇಲ್ವಾ ಗೌರ್ಮೆಂಟ್ ಬಸ್? ಇವರಿಗೆ ಎಮಿಷನ್ ಟೆಸ್ಟೇ ಮಾಡಿಸಿಲ್ಲ. ಅಷ್ಟೊಂದು ಹೋಗಿ ಬರ್ತಾ ಇದೆ. ನಾವು ಹತ್ತೆ ಆಗ್ತಾ ಬಂತು. ಸಿಟಿಯಲ್ಲಿ ಏನೂ ಇಲ್ಲ, ಎಲ್ಲ ಶಾಪ್ ಕ್ಲೋಸ್ ಆಗಿದೆ ಆಲ್ಮೋಸ್ಟ್. ಇಲ್ಲಿ ಯಾವ ಕಡೆ ಹೋಗಿ ನೋಡ್ಕೊ ಸಿಗ್ನಲ್ ಉಂಟ ಇಲ್ಲ. ನಾವು ಈ ಕಡೆ ಹೋಗ್ಬೇಕು. ಒಂದು ನಿಮಿಷ ಹೋಗೋಣ. ಇವಾಗ ನೋಡಿ ಎಲ್ಲಾ ಶಾಪ್ಗಳು ಕ್ಲೋಸ್ ಆಗಿದೆ. ಇವಾಗ ಹಾಸನ ಟೌನೆಲ್ಲ ದಾಟಿ ಒಳಗೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಗೋರೂರು ರೀಚ್ ಆಗ್ತೀವಿ. ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ ನೋಡಿ. ಇವಾಗ ತುಂಬ ಬೆಳಕು ಕಾಣ್ತಾ ಇದೆ ಇಲ್ಲಿ ವೀಡಿಯೋದಲ್ಲಿ. ಬಟ್ ಆ್ಯಕ್ಚುಲಿ ತುಂಬ ಡಾರ್ಕ್ ಇತ್ತು ರೋಡು, ಕತ್ಲೆ ಆಗಿತ್ತು. ಚೆನ್ನಾಗಿತ್ತು ರೋಡೆಲ್ಲ. ತುಂಬ ವೆಹಿಕಲ್ ಏನೂ ಇರಲಿಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ. ಬಂದೆ ಸ್ಲೋವಾಗಿ ಬಾ. ಬಂದ್ರೆ ನಿಂಗೆ ಲೆಫ್ಟ್ ಅಲ್ಲಿ ಒಂದು ಬಸ್ ಸ್ಟಾಪ್ ಕಾಣುತ್ತೆ. ಓಕೆನಾ? ಬಸ್ ಸ್ಟಾಪ್ ಒಳಗೆ ಇದೀವಿ. ಕಾರ್ ಪಾರ್ಕಿಂಗ್ ಸಿಕ್ಕಿದೆ, ಬೇಗ ಬಂದ್ಬಿಡು. ಸ್ವಲ್ಪ ಸ್ಪೀಡ್ ಅಪ್ಪ. ಬಸ್ ಒಳಗೆ ಬಂದ್ಬಿಡು, ಕಾರ್ ಪಾರ್ಕ್ ಮಾಡ್ಬೋದು. ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ ಪಾರ್ಕಿಂಗ್ ಅಲ್ಲಿ? ಪಾರ್ಕಿಂಗ್ ಕಾರ್ ನಾನು ಮಾಡ್ಕೊಂಡ್ಬಿಟ್ಟಿದೀನಿ. ಬಾ ನೀವೇ ಇಲ್ಲಿ ಇರ್ತೀಯ, ಕರ್ಕೊಂಡ್ ಬರ್ತೀನಿ ಅವ್ನ. ಒಂದು ಯಾವ ಕಾರ್ ಹಾಕ್ಸ್ಬಿಡ. ನೀ ಸ್ಲೋ ಬಾ. ಅದು ಲೈಟಿಂಗ್ ಎಲ್ಲ ಕಾಣಿಸ್ತಲ್ಲ ನಿಂಗೀಗ? ಹೌದೌದು. ಲೈಟಿಂಗ್ ಅಂದ್ರೆ ನಿಧಾನ ಬಾ. ಒಂದ್ ಲೆಫ್ಟ್ ಅಂದ್ರೆ ಗೊತ್ತಾಗಲ್ಲ ಬಸ್ ಸ್ಟಾಪ್. ಬಸ್ ಹೊರಡ್ತಾ ಇದೆ ನೋಡಿ ಈಗಿದೆ. ನಾನು ಇಲ್ಲೇ ರೋಡ್ ಸೈಡ್ ಅಲ್ಲಿ ನಿಂತಿದ್ದೀನಿ. ಏನು ಫೆಸಿಲಿಟಿ ಹಿಂಗ್ ಮಾಡ್ತಾ ಇದೆ ನನಗೆ. ಬಸ್ ಹೊರಡುತ್ತೆ ಕಾಣ್ತಾ? ಹೌದು. ಬಸ್ಸಿಗೆ ಹೆಂಗ್ ಹೋಯ್ತಲ್ಲ ಅಲ್ಲೇ ನಿನ್ನ ಲೆಫ್ಟಿಗೆ ತಗೋಬೇಕು. ಓಕೆ ಓಕೆ ಓಕೆ. ಸರಿ ಸರಿ ಸರಿ. ನಿಮ್ಗೆ ಯಾವ ಕಲರ್ ಕಾರ್ ಹೇಳು? ರೆಡ್. ರೆಡ್ಡಾ? ಇದೇನು? ಓಕೆ ಬಾ, ಲೆಫ್ಟಿಗೆ ಬಾ ಈಗ. ಅಲ್ಲಿ ಸಡನ್ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ಒಳಗೆ ಜಾತ್ರೆಗೆ ಬಂದು ನೋಡಿದ್ದು ರಥ ಇಲ್ಲಿ ನಿಂತಿದೆ. ಗೋರೂರು ಜಾತ್ರೆ ನೋಡಿ ಹೆಂಗಿದೆ ಅಂತ ನಾವಿಲ್ಲಿ ಯಾವತ್ತೂ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಫೈನಲಿ ಇಲ್ಲಿ ಬಂದಿದ್ದೀವಿ ಗೋರೂರು ಜಾತ್ರೆಗೆ. ಅಲ್ಲ ಬೆಳಿಗ್ಗೆ ಹಾಕೊಂಡು ಹೋಗ್ಬೋದು. ಎಷ್ಟಿದು? 200 ರೂಪಾಯಿ. ಎಷ್ಟು? 200? ಇಲ್ಲೊಂದು ಗೊರೂರು ಜಾತ್ರೆಗೆ ಬಂದಿದ್ದೀವಿ. ಇಲ್ಲೆಲ್ಲ ಆಟ ಸಾಮಾನು ಏನೆಲ್ಲ ಇದೆ ಅಂತ ನೋಡ್ತಾ ಇದ್ದೀವಿ. ನನ್ನ ಮಗನಿಗಿಂತ ನನಗೆ ಯಾವ್ದು ಜಾಸ್ತಿ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ
ನೋಡಿ ಗೋರು ಜಾತ್ರೆಗೆ ಬಂದು ಅವಳೇನು ಮಾಡ್ತಾಳೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದೆಲ್ಲ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.